ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಮೊದಲ ವಾರದ ಒಂದಷ್ಟು ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ವೀಕ್ಲಿ ಕರೆಂಟ್ ಅಫೇರ್ಸ್, ವೆಲ್ಕಮ್ ಆಲ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳಿದೆ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಕರೆಂಟ್ ಅಫೇರ್ಸ್, ವೀಕ್ಲಿ ಕರೆಂಟ್ ಅಫೇರ್ಸ್ ಪ್ಲೇ ಲಿಸ್ಟ್ ಸಿಗುತ್ತೆ, ಮಂತ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಸಿಗುತ್ತೆ ಸ್ನೇಹಿತರೆ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಫೈನ್ ಸರ್, ಬನ್ನಿ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಈ ತರ ಕ್ವಶನ್ಸ್ ಗಳು ಬರ್ತವೆ, ಎಷ್ಟೊಂದು ಈ ತರದ್ ನಾವು ಬಿಟ್ಬಿಟ್ಟಿರ್ತೀವಿ. ಹಾಗಾಗಿ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ, ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ದೋಷಾರೋಪಣ ಪ್ರಕ್ರಿಯೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ತೆಗೆದುಹಾಕಿ ದೋಷವಾದ ಮಹಾಭಿಯೋಗ ಅಂತೀವಲ್ಲ, ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತ ಏನ್ ಕರಿತೀವಿ, ಇಂಪೀಚ್ಮೆಂಟ್. ಯಾಕೆ ಇದು ಸುದ್ದಿಯಲ್ಲಿದೆ ಹೇಳ್ತೀರಾ? ಮದ್ರಾಸ್ ಹೈಕೋರ್ಟ್, ಚೆನ್ನೈ ಹೈಕೋರ್ಟ್ ನ ನ್ಯಾಯಾಧೀಶರ ಇಂಪೀಚ್ಮೆಂಟ್ ನಡೆಯಕ್ಕೆ ಡಿಎಂಕೆ ಅಂಡ್ ಕಾಂಗ್ರೆಸ್ ಮುಂದಾಗಿದೆ. ಇಂಡಿಯಾ ಬ್ಲಾಕ್ ಅಂತ ಏನ್ ಕರೀತಾರೆ ವಿರೋಧ ಪಕ್ಷ, ಎಲ್ಲಿ? ಲೋಕಸಭೆಯಲ್ಲಿ. ಸೊ ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಏನೋಕೆ ಎತ್ತ ಎಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ ಆಪ್ಷನ್ಸ್ ನೋಡೋಣ. ಇದ್ರ ಬಗ್ಗೆ ಹೇಳೋದಾದ್ರೆ, ನ್ಯಾಯಾಧೀಶರ ಪದಚ್ಯುತಿಗೆ ಸಂಸತ್ತಿನಲ್ಲಿ ಎರಡೂ ಸದನಗಳಲ್ಲಿ ಕನಿಷ್ಠ 50 ಲೋಕಸಭಾ ಸದಸ್ಯರು ಅಥವಾ 30 ರಾಜ್ಯಸಭಾ ಸಂಸದರ ಬೆಂಬಲದೊಂದಿಗೆ ಮಾತ್ರ ಪ್ರಸ್ತಾವನೆಯನ್ನು ಮಂಡಿಸಬಹುದು. ಕರೆಕ್ಟ್? ಲೋಕಸಭೆಯಲ್ಲಿ ಎಷ್ಟಿರ್ಬೇಕು? 100 ಜನ ಇರಬೇಕು, 50 ಅಲ್ಲ. ದಿಸ್ ಇಸ್ ರಾಂಗ್. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ರಚಿಸಲಾದ ವಿಚಾರಣಾ ಸಮಿತಿಯು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರನ್ನು ಒಳಗೊಂಡಿರುತ್ತದೆ. ಹೌದು ನೋಡಿ, ಇಂಪೀಚ್ಮೆಂಟ್ ಅಂತಕ್ಕಂಥದ್ದು ಏನ್ ಮಾಡ್ತಾರೆ ಲೋಕಸಭೆಯಲ್ಲಿ, ಅವ್ರು ತೆಗೆದು ಹಾಕ್ಬೇಕು ಅಂತ. ಅದಕ್ಕೆ 100 ಜನ ಲೋಕಸಭೆಯಲ್ಲಿ ಆದ್ರೆ 50 ಜನ ರಾಜ್ಯಸಭೆಯಲ್ಲಿ ಅವರು ದೋಷಾರೋಪಣ ಪಟ್ಟಿ ಮಾಡಿ ಒಂದು ನೋಟಿಸ್ ಕೊಟ್ಟ ತಕ್ಷಣ ಅದಕ್ಕೊಂದು ಒಂದು ಅಧ್ಯಕ್ಷರು ಅಥವಾ ಸ್ಪೀಕರ್ ಆದ್ರೆ ಲೋಕಸಭೆ ಸ್ಪೀಕರು ಅವರು ಒಂದು ಸಮಿತಿ ಮಾಡ್ತಾರೆ. ಅದರಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತೆ ಪ್ರಖ್ಯಾತ ಸ್ಪೆಷಲಿಸ್ಟ್, ಓಕೆ, ನ್ಯಾಯಾಂಗ ವ್ಯವಸ್ಥೆ ಸ್ಪೆಷಲಿಸ್ಟ್ ಆಗಿರೋ ಒಂದು ಸಮಿತಿ ರಚನೆ ಆಗುತ್ತೆ. ಅದರಲ್ಲಿ ಎಸ್ ಅಂತ ಆದ್ರೆ ಮಾತ್ರ ಅದನ್ನ ಮುಂದುವರಿಸಬಹುದು. ಅಂಡ್ ಎಸ್ ಅಂತ ಆಗಿ ಅವರು ಒಪ್ಪರು ಕೊಟ್ಟರೆ ಪ್ರತಿ ಸದನದಲ್ಲಿ ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರ ಸರಳ ಬಹುಮತದಿಂದ ನಿರ್ಣಯವನ್ನು ಅಂಗೀಕರಿಸಲು ಸಂಸತ್ತು ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸಬಹುದು. ಸರಳನಾ? ಸಿಂಪಲ್ ಮೆಜಾರಿಟಿನ? ಇಲ್ಲ, ಸರಳ ಬಹುಮತ ಇರಬಾರ್ದು, ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ಸೊ ದಿಸ್ ಇಸ್ ರಾಂಗ್. ಅಂಡ್ ಆಪ್ಷನ್ 2 ಮಾತ್ರ ಕರೆಕ್ಟ್, ಕೇವಲ ಒಂದು. ಯಾವುದು ಸರ್? ಆಪ್ಷನ್ 2 ಮಾತ್ರ ಕರೆಕ್ಟ್. ಆಪ್ಷನ್ 1 and 2 ರಾಂಗ್ ಆನ್ಸರ್. ಯಾಕೆ ರಾಂಗ್ ಆನ್ಸರ್? ನಾಳೆ ಲೋಕಸಭೆಯಲ್ಲಿ 100, ರಾಜ್ಯಸಭೆಯಲ್ಲಿ 50 ಇರಬೇಕು. ಅಂಡ್ ರಿಮೂವಲ್ ಆಫ್ ರಿಕ್ವೆಸ್ಟ್ ಸ್ಪೆಷಲ್ ಮೆಜಾರಿಟಿ, ನಾಟ್ ಎ ಸಿಂಪಲ್ ಮೆಜಾರಿಟಿ. ಓಕೆ, ವಾಟ್ ಇಸ್ ಸ್ಪೆಷಲ್ ಮೆಜಾರಿಟಿ? ಎಷ್ಟು ಜನ? 50% ಜಾಸ್ತಿ ಇರಬೇಕು. 2/3 ವೋಟ್ಗಳನ್ನ ಹೊರಹಾಕ್ಬೇಕು. ಸಾರಿ, 2/3. ಓಕೆ, ಸೊ ಇದು ಗೊತ್ತಿರಬೇಕು. ಯಾಕೆ ಇದು ಸುದ್ದಿಯಲ್ಲಿದೆ? ಮಧುರೈಲಿ ಏನಾಗುತ್ತೆ, ತುಂಬಾ ಹೇಳ್ತೀನಿ ನೋಡಿ, ಇದು ಕತೆ ಇದು ಚೆನ್ನಾಗಿದೆ. 1947ಕ್ಕಿಂತ ಮುಂಚೆ ಮಧುರೈ ಹೊರಭಾಗದಲ್ಲಿ ಒಂದು ಕಾರ್ತಿಕ ದೀಪೋತ್ಸವ ಅಂತ ಮಾಡ್ತಾರೆ. ಟೆಂಪಲ್ ಇದೆ, ದರ್ಗಾ ಇದೆ, ಅಲ್ಲಿ ಬೆಟ್ಟದ ಮೇಲೆ ದರ್ಗಾ ಇದೆ, ಕೆಳಗಡೆ ಟೆಂಪಲ್ ಇದೆ. ಅಲ್ಲಿ ಮುಂದೆ ಬೆಟ್ಟದ ಮೇಲೆ ಮುಂದೆನೂ ಕೂಡ ಒಂದು ಕಂಬ ಇದೆ, ಟೆಂಪಲ್ ಹತ್ರ ಒಂದು 2 ಕಡೆನೂ ಕೂಡ ದೀಪ ಬೆಳಗ್ತಾ ಇದ್ರು, ದರ್ಗಾದ ಮುಂದೆ ಕೂಡ ಇಲ್ಲೂ ಕೂಡ. 1947 ನಂತರ ಅದು ಸ್ಟಾಪ್ ಆಯ್ತು. ಅದು ಕೋರ್ಟ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಕೇಸ್ ಇತ್ತು, ಯಾರು ಅದ್ರ ಬಗ್ಗೆ ಇದು ಕೊಟ್ಟಿರಲಿಲ್ಲ. ಇವಾಗ ಮಧುರೈ ಬೆಂಚ್, ಮದ್ರಾಸ್ ಹೈಕೋರ್ಟ್ ನ GR ಸ್ವಾಮಿನಾಥನ್ ಜಸ್ಟಿಸ್, ಓಕೆ, ನ್ಯಾಯಾಧೀಶರು 2 ಕಡೆನೂ ದೀಪ ಹಚ್ಬೋದು ಅಂತ ಕೊಟ್ರು. ನಿಮಗೆ ಗೊತ್ತಿದೆ ಇದರಿಂದ ಏನಾಯ್ತು, ಇದು ಸರ್ಕಾರಕ್ಕೆ ಅವ್ರಿಗೇನೋ ಅನುವು ಮಾಡ್ಕೊಡ್ಬೇಕು, ಹಚ್ಚಕ್ಕೆ ಅದನ್ನ ಮಾಡ್ಕೊಡ್ಬೇಕು ಅಂತ. DMK ಸರ್ಕಾರ ಇದೆ ತಮಿಳುನಾಡಲ್ಲಿ, ನಿಮ್ಗೆ ಗೊತ್ತಿದೆ, ತಮಿಳುನಾಡಲ್ಲಿ. ಸೊ ಇದು ಮೇಲ್ಮನವಿ ಆಗ್ತು ಸುಪ್ರೀಂ ಕೋರ್ಟ್ಗೆ. ಓಕೆ, ಇದು ತಪ್ಪು ಅಂತ ಹೇಳಿ. ಓಕೆ, ಒಂದು ಕೋಮುವನ್ನ ಬೆಂಬಲಿಸೋ ರೀತಿ ಇದು ಕಾಣಿಸ್ತು. ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಇದ್ರಲ್ಲಿ ಏನ್ ತಪ್ಪಿದೆ? ಕರೆಕ್ಟ್ ಇದೆ. ಮತ್ತೆ ಸುಪ್ರೀಂ ಕೋರ್ಟ್ಗೆ ಇವರು ಬೇಗ ತಗೊಳ್ಳಿ ನಮ್ಮ ಅಪ್ಲಿಕೇಶನ್ಸ್, ಬೇಗ ನಾವು ಇದನ್ನ ಮಾಡಿ ನಮ್ಮ ಒಂದು ಪಿಟಿಷನ್ ಅಂತ, ಇದ್ರಲ್ಲಿ ಬೇಗ ತಗೊಳ್ಳೋಂತ ಏನಿದೆ, ಏನು ತಪ್ಪಿಲ್ಲ, ಎಸ್ ನೀವು ಕೊಡಬೇಕು ಅಂತ ಹೇಳ್ತು. ಜೊತೆಗೆ ಇಲ್ಲಿ ಈ ಹೈಕೋರ್ಟ್ ನ ಒಂದು ಪೀಠ ಏನ್ ಕೊಟ್ಟಿತ್ತು, ಮಧುರೈನ ಹೈಕೋರ್ಟ್ ಪೀಠ ಬೆಂಚ್, ಮದ್ರಾಸ್ ಹೈಕೋರ್ಟ್ ಅವ್ರದ್ದು, GR ಸ್ವಾಮಿನಾಥನ್ ಅವರ ಬೆಂಚು, ಇವರು ಅದನ್ನ ಆಚರಣೆಗೆ ಅನುವು ಮಾಡಿಕೊಟ್ಟೇ ಇಲ್ಲ. ಹಾಗಾಗಿ ನ್ಯಾಯಾಂಗ ನಿಂದನೆ ಆಯ್ತು. ಅದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ನ್ಯಾಯಾಂಗ ನಿಂದನೆನ ಆ ವಿರುದ್ಧ ಅಧಿಕಾರಿಗಳು ಅನುಭವಿಸ್ಬೇಕಾಗತ್ತೆ ಅಂತ, ಅದ್ರ ವಿರುದ್ಧ ನಾವು ಚಾಲ್ತಿ ಮಾಡ್ತೀವಿ ಅಂತ ಹೇಳ್ತು. ಸೊ ಇದರಿಂದ ಏನಾಯ್ತು, ಈ DMK ಮತ್ತು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಅಲ್ಲಿ, ಅಂದ್ರೆ ಸಾರಿ ಸಂಸತ್ತಿನಲ್ಲಿ ಅವನ್ನ ತೆಗೆದು ಬಿಡ್ಬೋಣ, ಮಹಾಭಿಯೋಗ ಇಂಪೀಚ್ಮೆಂಟ್ ಮಾಡೋಣ ಅಂತ ಮುಂದಾಗಿದೆ.
100 ಜನ ಸೈನ್ ಹಾಕ್ಬಿಟ್ಟಿದ್ದಾರೆ, 107 ಏನೋ ಒಟ್ಟು ಸೈನ್ ಹಾಕಿದ್ದಾರೆ ಲೋಕಸಭಾದಲ್ಲಿ. ಈಗ ಒಂದು ಸಮಿತಿ ಆಗುತ್ತೆ, ಆ ಸಮಿತಿಲಿ ನಿಜ ಅಂತ ಗೊತ್ತಾದ್ರೆ ಮಾತ್ರ ಮುಂದೆ ಇದಾಗಕ್ಕೆ ಸಾಧ್ಯ ಆಗೋದು. ಓಕೆ, ಸೊ ಅಂದ್ರೆ ಇಲ್ಲಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಯೂಶಲಿ ನಾವು ಒಂದು ನ್ಯಾಯಾಧೀಶರನ್ನ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಅವರು ಭ್ರಷ್ಟರಾಗಿರ್ಬೇಕು, ಬೇರೆ ರೀತಿಯಾದ ಒಂದು ಭ್ರಷ್ಟಾಚಾರ ತೊಡಗಿರ್ಬೇಕು, ಅಥವಾ ಈಸ್ ಅನೇಬಲ್ ಟು ಡೂ ದಿಸ್ ಜಾಬ್ ಅಂತ ಆಗ್ಬೇಕು, ಮೆಂಟಲಿ ಆಗಿರ್ಬೇಕು, ಅಥವಾ ಈ ತರ ಏನಾರ ಕಾರಣಗಳಿದ್ರೆ ಮಾತ್ರ ಒಂದು ತೀರ್ಪಿನ ವಿರುದ್ಧ ಹೋಗ್ತಾರೆ ಇದೆ ಮೊದಲು. ಓಕೆ, ಸೊ ಹಂಗಾಗಿ ಎಕ್ಸಾಮ್ ಅಲ್ಲಿ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬನ್ನಿ, ಅಯೋಧ್ಯೆಯ ರಾಮ ಮಂದಿರವು ಯಾವ ಜಗದ್ಗುರುವಿನ ಹೆಸರಿನ ಭವ್ಯವಾದ ದ್ವಾರವನ್ನು ಹೊಂದಿದೆ? ಯಾಕೆ ಕ್ವಶನ್ ಬಂತು? ನಿಮ್ಗೆ ಲಾಸ್ಟ್ ವೀಕ್ ಅಲ್ಲಿ ಕೂಡ ನಾನು ಮಾತಾಡ್ತಾ ಇದ್ದೆ, ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಫ್ಲಾಗ್ ನ ಓಕೆ ಒಂದು ಕೇಸರಿ ಧ್ವಜನ ಆರಿಸ್ತಾರೆ, ಅದು ಆರಿಸ್ದಾಗ್ಲೇನೆ ಕಂಪ್ಲೀಟ್ ಅಯೋಧ್ಯ ರಾಮ ಮಂದಿರ ಆಯ್ತು ಅಂತ ಅರ್ಥ, ಕಂಪ್ಲೀಷನ್ ಆಯ್ತು ಅಂತ ಅರ್ಥ ಅಲ್ವಾ. ಇಲ್ಲಿ ಅಯೋಧ್ಯ ರಾಮ ಮಂದಿರದ ಒಂದು ಮುಖ್ಯ ದ್ವಾರ ಏನಿದೆ ಅದಕ್ಕೆ ಶ್ರೀ ಜಗದ್ಗುರು ಮಧ್ವಾಚಾರ್ಯರ ಹೆಸರಿಟ್ಟಿದ್ದಾರೆ. ಇದ್ಯಾಕೆ ಸುದ್ದಿಯಲ್ಲಿತ್ತು ನೋಡಿ, ಪ್ರಧಾನಮಂತ್ರಿಗಳು ಉಡುಪಿಗೆ ಬರ್ತಾರೆ. ಯಾಕೆ ಬಂದಿದ್ರು ಉಡುಪಿಗೆ, ಕರ್ನಾಟಕದ ಉಡುಪಿಗೆ? ಪುತ್ತಿಗೆ ಮಠದ ವತಿಯಿಂದ ನಡೆಯುವ ಕೋಟಿ ಗೀತಾ ಲೇಖನ ಯಜ್ಞಾಭಿಯಾನ ಮತ್ತು ಗೀತಾ ಪಾರಾಯಣಲ್ಲಿ ಭಾಗವಹಿಸಬೇಕು ಅಂತ ಬಂದಿರ್ತಾರೆ. ಓಕೆ, ಅಲ್ಲಿ ಮಾತಾಡ್ತಾರೆ, ಅವರು ಹೇಳ್ತಾರೆ, ಈಗ ತರ ನಾನು ಇದಕ್ಕೂ ಹೋಗಿದ್ದೆ, ಕುರುಕ್ಷೇತ್ರ ಇದ್ದೆ, ಅಲ್ಲಿ ಆಮೇಲೆ ಅಯೋಧ್ಯ, ಅಲ್ಲೂ ಕೂಡ ಮಧ್ವಾಚಾರ್ಯರ ಹೆಸರಿಟ್ಟಿದ್ದೀವಿ. ಮಧ್ವಾಚಾರ್ಯರು ದ್ವೈತ ತತ್ವಶಾಸ್ತ್ರ ಪ್ರವರ್ತಕರು. ಓಕೆ, ವೇದಾಂತರ ಪ್ರಕಾಶಮಾನ ಜ್ಯೋತಿ ಆಗಿದ್ರು ಅವರು ಡ್ಯುಯಲಿಸಂ. ಓಕೆ, ಆತ್ಮ ಪರಮಾತ್ಮ ಬೇರೆ ಬೇರೆ, ಅಂದ್ರೆ ಇಲ್ಲಿ ಪರಮಾತ್ಮ ಬೇರೆ, ಈ ಲೌಕಿಕ ಬೇರೆ, ಬಟ್ ಇದು ಅದರಲ್ಲಿ ಇದೆ ಅಂತ ಈ ತರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಜಗದ್ಗುರುಗಳ ಬಗ್ಗೆ, ನಿಮ್ಗೆ ಮಧ್ವಾಚಾರ್ಯರ ಬಗ್ಗೆ, ದ್ವೈತ ಸಿದ್ಧಾಂತದ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತದ್ದಾಗುತ್ತೆ. ಓಕೆ, ಅದಕ್ಕೆ ಈ ಕ್ವಶನ್. ಈಗ ಇನ್ನು ಸ್ವಲ್ಪ ಮಧ್ವಾಚಾರ್ಯರ ಬಗ್ಗೆ ನೋಡೋದಾದ್ರೆ, 13ನೇ ಶತಮಾನದಲ್ಲಿ ನಾವು ನೋಡ್ತೀವಿ, ಅವರು ಹುಟ್ಟು ಹೆಸರು, ಅವರು ಹುಟ್ಟಾಗಿತ್ತಿದ್ದು ವಾಸುದೇವ ಅಂತ ಹೆಸರಿಂದ ಕರೀತಾ ಇದ್ರು. ಓಕೆ, ಅನಂತರ ಅವರು ಬೇರೆ ಬೇರೆ ಮಧ್ವ ವಿಜಯ ಮಹಾಕಾವ್ಯ ಸಂಸ್ಕೃತದಲ್ಲಿ ಬರೆದ ನಾರಾಯಣ ಪಂಡಿತರ ಅವರ ಒಂದು ಕಿರಿಯ ಸಮಕಾಲೀನರಾಗಿದ್ರು, ಅದನ್ನು ಓದ್ಕೊಂಡು ಬಂದ್ರು. ದ್ವೈತ ಸಿದ್ಧಾಂತ ಬಗ್ಗೆ ಹೇಳ್ತಾರೆ, ಜೀವಾತ್ಮ ಪರಮಾತ್ಮ ದ್ವಂದ್ವತೆಯನ್ನು ಎತ್ತಿಡಿತಾರೆ. ಓಕೆ, ನಿಮ್ಗೆ ಗೊತ್ತಿದೆ, ವಿಶಿಷ್ಟಾದ್ವೈತ ಆಗಿರ್ಬೋದು, ಅದ್ವೈತ ಆಗಿರ್ಬೋದು, ಆದಿಶಂಕರಾಚಾರ್ಯರದು, ರಾಮಾಚಾರ್ಯರು, ಅದಕ್ಕಿಂತ ಇದು ಭಿನ್ನ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದಾಗಿರ್ಬೋದು ಒಂದ್ ಕಡೆ. ಇನ್ನೊಂದ್ ಕಡೆ ದೇವರು ಆತ್ಮ ಮತ್ತು ವಸ್ತುವೆಲ್ಲೂ ಪ್ರಕೃತಿಯಲ್ಲಿ ವಿಲೀನವಾಗಿದೆ ಮತ್ತೆ ಬೇರ್ಪಡಿಸಲಾಗಿದೆ. ಅಂದ್ರೆ ದೇವರೇ ಬೇರೆ, ಆತ್ಮ ಮತ್ತು ವಸ್ತುವೆಲ್ಲ ಬೇರೆ, ಪ್ರಕೃತಿಯಲ್ಲಿ ವಿಲೀನ, ಬಟ್ ದೇವರೇ ಇಸ್ ಡಿಫ್ರೆಂಟ್ ಅಂಡ್ ಆತ್ಮ ಇಸ್ ಡಿಫ್ರೆಂಟ್, ಪರಮಾತ್ಮ ಇಸ್ ಡಿಫ್ರೆಂಟ್ ಅಂತಕ್ಕಂಥದ್ದು. ಓಕೆ, ಬಟ್ ಎಲ್ಲವೂ ಕೂಡ ವಿಭಿನ್ನ, ಆದ್ರೆ ಬೇರ್ಪಡಿಸಲಾಗದು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಮತ್ತೆ ದ್ವಂದ್ವತೆಯಲ್ಲಿ ವಿಷ್ಣು ಆತನೇ ಬ್ರಹ್ಮಾಂಡ ಅಂತ ಕೂಡ ಇವರು ಹೇಳ್ತಾ ಹೋಗ್ತಾರೆ ಒಂದ್ ಕಡೆ. ಇನ್ನು ಇವರು 1285 ಮಧ್ವರು ದ್ವಾರಕದ ಗುಜರಾತ್ನಿಂದ ಪಡೆದ ಮೂರ್ತಿಯೊಂದಿಗೆ ಉಡುಪಿಯಲ್ಲಿ ಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅದು ಗೊತ್ತಿರಬೇಕು. ಇವರೊಂದಷ್ಟು ಪುಸ್ತಕಗಳನ್ನು ಬರೀತಾರೆ ಮಧ್ವಾಚಾರ್ಯರು, ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ, ಕರ್ಮ ನಿರ್ಣಯ, ವಿಷ್ಣು ತತ್ವ ನಿರ್ಣಯ, ಈ ತರದೆಲ್ಲ ಕೃತಿಗಳನ್ನು ಕೂಡ ಅವರು ಬರೆದಿರ್ತಕ್ಕಂಥದ್ದು. ಸೊ ಇವ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕ್ವಶನ್ಸ್ ಕೇಳ್ಬೋದು. ಅದನ್ನ ಹೆಂಗ್ ಕೇಳ್ಬೋದು? ಮಧ್ವಾಚಾರ್ಯರ ಬಗ್ಗೆ ಹೇಳಿದ್ರೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅವರು ತತ್ವವಾದ ಎಂದು ಕರೆಯಲ್ಪಡುವ ದ್ವೈತ ವೇದಾಂತವನ್ನು ಶಾಲೆಯನ್ನು ಸ್ಥಾಪಿಸಿದ್ರು. ಹೌದು ಸರ್, ದ್ವೈತ ಸಿದ್ಧಾಂತ ತಾನೆ, ಹೌದು, ಕರೆಕ್ಟ್. ಅವರು ಶಬ್ದ ಧರ್ಮ ಗ್ರಂಥ ಸಾಕ್ಷ್ಯವನ್ನು ಮಾತ್ರ ಜ್ಞಾನದ ಏಕೈಕ ಮಾನ್ಯ ಮೂಲವೆಂದು ಒಪ್ಪಿಕೊಂಡರು. ನೋಡಿ, ಯಾವಾಗ ಏಕೈಕ ಓನ್ಲಿ ಅಂತಿರುತ್ತೆ ಅವಾಗ ಸ್ವಲ್ಪ ನೀವು ಅನುಮಾನ ಮಾಡ್ಬೇಕಾಗತ್ತೆ. ಯಾಕೆ? ಧರ್ಮ ಗ್ರಂಥದ ಸಾಕ್ಷ್ಯ ಅಂದ್ರೆ ಶಬ್ದ ಒಂದು ಇಟ್ಕೊಂಡೇ ನಾವು ಜ್ಞಾನದ ಏಕೈಕ ಮಾನ್ಯನ ನಾವು ಸಾಧಿಸ್ಬೋದಾ ಅಂತ ಅವ್ರು ಹೇಳಿದ್ರೆ, ಅದೊಂದು ಎಸ್, ಇಟ್ ಈಸ್ ಒನ್ ಆಫ್ ದ ಪಾರ್ಟ್, ಬಟ್ ಇಟ್ ಇಸ್ ನಾಟ್ ಓನ್ಲಿ ಅಂತ ಅಲ್ಲ, ಇದು ಏಕೈಕ ಅಲ್ಲ, ಇದು ಕೂಡ 3 ಅವರು ಹೇಳ್ತಾರೆ. ಓಕೆ, 3 ಹೇಳ್ತಾರೆ. ಅದು ಯಾವುದು ಅಂತ ನೋಡೋದಾದ್ರೆ ನೋಡಿ, ಪ್ರತ್ಯಕ್ಷ, ಅನುಮಾನ, ಶಬ್ದ, ಈ 3 ಕೂಡ ನಾಲೆಡ್ಜ್ಗೆ, ಓಕೆ, ನಾಲೆಡ್ಜ್ಗೆ ನಾವು ಹೋಗ್ಬೇಕಂದ್ರೆ ಈ 3 ಕೂಡ ಇಂಪಾರ್ಟೆಂಟು. ಒಂದು ಶಬ್ದ, ಅನುಮಾನ ಮತ್ತು ಪ್ರತ್ಯಕ್ಷ ಅಂತಕ್ಕಂಥದ್ದು. ಓಕೆ, ಸೊ ಹಂಗಾಗಿ ಆಪ್ಷನ್ 2 ತಪ್ಪು. ಅವ್ರು ಉಡುಪಿ ಕೃಷ್ಣ ಮಠ ಮತ್ತು ಅಷ್ಟಮಠದ ಸಂಪ್ರದಾಯ ಸ್ಥಾಪಿಸಿದ್ರೆ, ಹೌದು, ಇದು ಕರೆಕ್ಟು. ಕೇವಲ 2 ಮಾತ್ರ ಕರೆಕ್ಟ್. ಯಾವ್ದೋ ಒಂದು ಆಪ್ಷನ್ 1 and 3. ನಾನು ಈಗ ತಾನೇ ಹೇಳಿದೆ, 1285 ದ್ವಾರಕದ ಗುಜರಾತಿಂದ ಪಡೆದ ಮೂರ್ತಿಯೊಂದಿಗೆ ಉಡುಪಿಯಲ್ಲಿ ಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ ಅಂತ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾರೆ ಸ್ನೇಹಿತರೆ? ಸೊ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಒಂದ್ಸಲ ನೋಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ, ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ಥಳಗಳನ್ನ ಇಲ್ಲಿ ನಾವು ಮ್ಯಾಚ್ ಮಾಡಿಕೊಟ್ಟಿದೆ, ಎಷ್ಟು ಹೊಂದಾಣಿಕೆ ಸರಿಯಾಗಿದೆ ಅಂತ. ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಇಂಟ್ಯಾಂಜಿಬಲ್ ಕಲ್ಚರ್, ಇಲ್ಲಿ ನೋಡಿ, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಅಂತ ಕರಿತೀವಿ.
ಅಂದ್ರೆ ಮುಟ್ಟಕ್ಕಾಗದಿರೋದು ಅಂದ್ರೆ ಕಲ್ಚರ್, ಸಂಸ್ಕೃತಿನ ಆಚರಣೆ ಮಾಡಬಹುದು, ಅನುಭವಿಸಬಹುದು. ಅದನ್ನ ಇಂಟ್ಯಾಂಜಿಬಲ್ ಅಂತ ಕರಿತೀವಿ. ಟ್ಯಾಂಜಿಬಲ್ ಅಂದ್ರೆ ಸ್ಪರ್ಶ, ಮುಟ್ಟು ನೋಡಿ ಅನುಭವಿಸ್ತಕ್ಕಂಥದ್ದು. ಇದು ಮುದ್ದೆ, ಇದು ಸಂತೋಷ, ಇಟ್ ಇಸ್ ಎ ನಾವು ಅನುಭವಿಸ್ತಕ್ಕಂಥದ್ದು. ಹಾಗಾಗಿ ಇಂಟ್ಯಾಂಜಿಬಲ್ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇದು ನಾವು ಹೊಂದಿಕೆ ಆಗಿರ್ತಕ್ಕಂಥ ಲಿಸ್ಟ್ ಕೊಟ್ಟಿದೆ. ಸೊ ಅದ್ರಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಹೇಳಬೇಕು. ಕುಟಿಯಾಟ್ಟಂ ತಮಿಳುನಾಡುಗೆ ಸೇರಿರದ, ಇದು ರಾಮನ್ ಕೇರಳಕ್ಕೆ ಸೇರಿದ, ಮುಡಿಯಟ್ಟು ತೆಲಂಗಾಣ, ಸಾಂಪ್ರದಾಯಿಕ ಹಿತ್ತಾಳೆ ಮತ್ತು ತಾಮ್ರ ಕುಶಲ ಪಂಜಾಬ್. ಯಾವುದು ಹೊಂದಾಣಿಕೆ ಇದೆ, ಎಷ್ಟು ಪೇರ್ ಕರೆಕ್ಟ್ಲಿ ಮ್ಯಾಚ್ ಅಂತ ಕೇಳಿದೀನಿ. ಇದ್ಯಾಕೆ ಸುದ್ದಿಯಲ್ಲಿದೆ? ದೀಪಾವಳಿನ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ಗೆ ಯುನೆಸ್ಕೋ ಸೇರಿಸಿದೆ ಇವಾಗ ಹೊಸದಾಗಿ, ಅದಕ್ಕೆ ಸುದ್ದಿಯಲ್ಲಿದೆ. ಅಂಡ್ ಆಲ್ಸೋ ಇಲ್ಲಿ ಪ್ರಮುಖವಾಗಿ ಕೇಳ್ಬೋದು ನಿಮ್ಗೆ, ಭಾರತದಲ್ಲಿ ಇದು ಸೇರಿ ದೀಪಾವಳಿಗೆ ಸೇರಿಸಿದ್ರಲ್ಲ ಈಗ 2025 ಡಿಸೆಂಬರ್ ಅಲ್ಲಿ, ಎಷ್ಟು ನಮ್ಗೆ ಭಾರತದಲ್ಲಿ ಎಷ್ಟು ಇಂಟ್ಯಾಂಜಿಬಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ ಯುನೆಸ್ಕೋದು ಅಂತ ಕೇಳ್ಬೋದು. ಹೇಳ್ತೀರಾ? ಇಲ್ಲಿ ಕೇವಲ ಒಂದು ಮಾತ್ರ ಸರಿ ಇದೆ. ಯಾವುದು ಸರ್? ಆಪ್ಷನ್ 4. ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಕುಟ್ಟಿಯಾಟ್ಟಂ ಬಂದು ಕೇರಳದಲ್ಲಿ ಇರತಕ್ಕಂಥದ್ದು. ಓಕೆ. ಮತ್ತೆ ರಾಮನ್ ಉತ್ತರಾಖಂಡ, ಮುಡಿಯಟ್ಟು ಕೇರಳ. ನಾನು ಕೊಡ್ತೀನಿ, ನಾನು ಲಿಸ್ಟೇ ಕೊಟ್ಬಿಡ್ತೀನಿ. ಸಾರಿ, ಇಲ್ಲಿದೆ ನೋಡಿ. ದೀಪಾವಳಿ ಪ್ಯಾನ್ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. 2020 ನವರೋಜ್ ಅಂತಕ್ಕಂಥದ್ದು ಪ್ಯಾನ್ ಇಂಡಿಯಾ. 23 ಗರ್ಬಾ ಆಫ್ ಗುಜರಾತ್. ಗರ್ಬಾ ಅಂತ ಅದೊಂದು ಗರ್ಬಾ ಒಂದು ಡ್ಯಾನ್ಸ್ ಗುಜರಾತ್ 23ರಲ್ಲಿ ಸೇರಿಸಿದ್ರು. ಕುಂಭಮೇಳ 2017 ಸೇರಿಸಿದ್ರು. ದುರ್ಗಾ ಪೂಜಾ ಕಲ್ಕತ್ತಾ ಸೇರಿಸಿ. ಯೋಗ 2016 ಸೇರಿಸಿದ್ರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ. 2008 ನೋಡಿ ರಾಮಲೀಲಾ. 2008 ಕುಟಿಯಾಟ್ಟಂ ಕೇರಳ ಆಗಿರ್ಬೋದು. ರಾಮನ್ ರಿಲಿಜಿಯಸ್ ಫೆಸ್ಟಿವಲ್, ಇದು ಉತ್ತರಾಖಂಡದಲ್ಲಿ. ಓಕೆ, ಇದೆಲ್ಲ ಕೊಟ್ಟಿದ್ದೀನಿ. ಮುಡಿಯಟ್ಟು ಕೇರಳದು, ಇಟ್ ಈಸ್ ಎ ಥಿಯೇಟರ್ ಡ್ರಾಮಾ, ಡ್ಯಾನ್ಸ್ ಡ್ರಾಮಾ ಆಫ್ ಕೇರಳದಲ್ಲಿ ಮಾಡ್ತಕ್ಕಂಥದ್ದು. ಒಟ್ಟು ಈ ತರ 16 ಇದೆ, ನೋಡ್ಕೊಳ್ಳಿ. ಓಕೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಫೈನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ಎಸ್, ಅದನ್ನ ರಕ್ಷಣೆ ಮಾಡಕ್ಕೋಸ್ಕರ ಅದನ್ನ ಘೋಷಣೆ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆ ಸಿಮ್ ಬೈಂಡಿಂಗ್ ನ ಅರ್ಥವನ್ನು ಉತ್ತಮವಾಗಿ ವಿವರಿಸುತ್ತೆ? ಸಿಮ್ ಬೈಂಡಿಂಗ್ ಅಂದ್ರೆ, ಇತ್ತೀಚೆಗೆ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಒಂದು ನೋಟಿಫಿಕೇಶನ್ ಓಡಿಸುತ್ತೆ ಸ್ನೇಹಿತರೆ. ಏನ್ ಹೇಳುತ್ತೆ ಇದು? ನಾನು ಕರೆಕ್ಟ್ ಎಲ್ಲಾ ಆಪ್ಷನ್ ಓದಕ್ ಹೋಗಲ್ಲ, ರೈಟ್ ಆನ್ಸರ್ ಮಾತ್ರ ಹೇಳ್ತೀನಿ ಸ್ನೇಹಿತರೆ. ಬಳಕೆದಾರ ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅದರ ದುರುಪಯೋಗ ತಡೆಗಟ್ಟಲು ಮೊಬೈಲ್ ಸಿಮ್ ಕಾರ್ಡ್ನೊಂದಿಗೆ ಓವರ್ ದ ಟಾಪ್ ಸಂವಹನ ಅಪ್ಲಿಕೇಶನ್ ನಿರಂತರವಾಗಿ ಲಿಂಕ್ ಮಾಡುವ ಪ್ರಕ್ರಿಯೆ. ದಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಏನು ಗೊತ್ತಾ? ಈಗ ನೀವೆಲ್ಲ ಡ್ಯೂಯಲ್ ಸಿಮ್ಗಳು ಜಾಸ್ತಿ, ಎಲ್ಲಾ ಮೊಬೈಲ್ ಡ್ಯೂಯಲ್ ಸಿಮ್ಗಳು ಇವಾಗಿದೆ ಅಲ್ವಾ ಸರ್? ಒಂದೊಂದ್ಸಲ ಏನಾಗುತ್ತೆ, ಒಂದೊಂದು ಸಿಮ್ನ ಬೇರೆ ಕಡೆ ಬೇರೆ ಮೊಬೈಲ್ ಹಾಕ್ಬಿಟ್ಟಿರ್ತೀರಾ, ಬಟ್ ಅದ್ರ ವಾಟ್ಸಪ್, ಫೇಸ್ಬುಕ್ ಅಥವಾ ಮತ್ತೊಂದು ಟೆಲಿಗ್ರಾಮು ಆ ಮೊಬೈಲ್ ಅಲ್ಲಿ ಇರುತ್ತೆ. ಇದು ಆಗ್ಬಾರ್ದು. ಬಿಕಾಸ್ ಆಫ್ ಫ್ರಾಡ್ಗಳಾಗಿರ್ಬೋದು, ಓಕೆ, ಆನ್ಲೈನ್ ಫ್ರಾಡು, ಈ ತರದೆಲ್ಲ ತಡೆಗಟ್ಟಬೇಕು. ಸೈಬರ್ ಸೆಕ್ಯೂರಿಟಿ ಒಂದು ಜಾಸ್ತಿ ಮಾಡಬೇಕು ಅಂತೇಳಿ ಇಂಡಿಯನ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನ್ ಹೇಳುತ್ತೆ ಅಂದ್ರೆ, ವಾಟ್ಸಪ್, ಟೆಲಿಗ್ರಾಮ್ ಈ ತರ ಓವರ್ ದ ಟಾಪ್ ಏನೇನಿದೆ, ಸಿಮ್ ಕಾರ್ಡ್ ಯಾವ್ದ್ರಲ್ಲಿ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡಬೇಕು. ಆ ಸಿಮ್ ಕಾರ್ಡ್ ಆ ಮೊಬೈಲ್ ಇದ್ರು ಅದರಲ್ಲಿ ನೀವು ವಾಟ್ಸಪ್ ಯೂಸ್ ಮಾಡ್ತೀರಾ, ಸರಿ. ಆ ತರ ಎಲ್ಲಿ ಯೂಸ್ ಮಾಡ್ತಿರಲ್ಲ, ದ ಪ್ಲಾಟ್ಫಾರ್ಮ್ ಮಸ್ಟ್ ನೋ ಎನ್ಶೋರ್ ವಿತ್ ಇನ್ 90 days. ಈ 90 ದಿನದ ಒಳಗೆ, ಅಂದ್ರೆ 3 ತಿಂಗಳೊಳಗೆ ಅದನ್ನ ನೀವು ಬಂದ್ ಮಾಡಬೇಕಾಗತ್ತೆ ಅಂತ. ಸಿಮ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ಅದ್ರಲ್ಲಿ ಇದ್ದಾಗ ಮಾತ್ರ. ಓಕೆ, ಯಾವ್ದೋ ಬೇರೆ ಕಡೆ ಇರುತ್ತೆ, ಅಥವಾ ಯಾರೋ ಮನೇಲಿ ಅಪ್ಪ ಅಮ್ಮಂಗತ್ತ ಕೊಟ್ಟಿರ್ತೀರಾ, ಅವ್ರದ್ದು ಹೆಸರು ಇನ್ನೊಂದು ವಾಟ್ಸಪ್ ಓಪನ್ ಮಾಡಿರ್ತೀರಾ. ಸೊ ಈ ತರ ಆಗ್ಬಾರ್ದು ಅಂತಕ್ಕಂಥದ್ದು. ಮತ್ತೆ ಅಕಸ್ಮಾತ್ ಒಂದು ವೆಬ್ ಅಲ್ಲಿ ಏನಾದ್ರು ಸಿಮ್ ಯೂಸ್ ಮಾಡ್ತೀಗ, ನಿಮ್ಗೆ ಗೊತ್ತಿರ ಇದೊಂದೇ ಅಲ್ಲ, ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಕೂಡ ಇದೆ ವಾಟ್ಸಪ್ ಅಲ್ವಾ? ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ವೆಬ್ ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಆಗಿದ್ರೆ ಅದನ್ನು ಕೂಡ ಏನ್ ಮಾಡಿದ್ರೆ, ಸೈಬರ್ ಸೆಕ್ಯೂರಿಟಿಗೋಸ್ಕರ ಹೆಚ್ಚಿಗೆ ಮಾಡಿದೆ. ಅಂದ್ರೆ 6 ಅವರ್ಗಿಂತ ಹೆಚ್ಚು ನೀವು ಅದರಲ್ಲಿ ಲಾಗಿನ್ ಇರಕ್ಕಾಗಲ್ಲ. 6 ಅವರ್ ಲಾಗೌಟ್ ಆಗುತ್ತೆ, ಪುನಃ ಲಾಗಿನ್ ಆಗ್ಬೇಕು. ಓಕೆ, ಈ ತರ ಒಂದು ತರ್ತಿರ್ತಕ್ಕಂಥದ್ದು, ಇದನ್ನು ಸಿಮ್ ಬೈಂಡಿಂಗ್ ಅಂತ ಕರೀತಾರೆ. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಎಕುವಿರನ್ ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ಇದು ಭಾರತೀಯ ಸೇನೆ ಮತ್ತು ಶ್ರೀಲಂಕಾ ಸೇನೆ ನಡೆಯುವ ಶ್ರೀಲಂಕಾನ. ಎಸ್, ಎಕುವಿರನ್ ವ್ಯಾಯಾಮ 14ನೇ ಆವೃತ್ತಿ ಕೇರಳದ ತಿರುವನಂತಪುರದಲ್ಲಿ ನಡೆದಿದೆ. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ತಪ್ಪು. ಆಪ್ಷನ್ 2 ಮಾತ್ರ ಕರೆಕ್ಟ್. ಯಾಕೆ ಆಪ್ಷನ್ 1 ತಪ್ಪು? ಎಕುವಿರನ್ ಯಾವ ಜೊತೆ ನಡೀತಾವ? ಭಾರತೀಯ ಮತ್ತು ಮಾಲ್ಡೀವ್ಸ್ 14ನೇ ಆವೃತ್ತಿ ತಿರುವನಂತಪುರಂ. ಅದೇ ತರ ರೀಸನ್ ಇನ್ನೊಂದು ಕ್ವಶನ್ ತಗೋಬೋದಾಯ್ತು, ಬೇಡ ಅಂತ ಇಲ್ಲೇ ಆನ್ಸರ್ ಮಾಡ್ತಾ ಇದ್ದೀನಿ ನಾನು. 5ನೇ ಎಡಿಷನ್, 5th ಎಡಿಷನ್ ಎಕ್ಸಸ್ ಹರಿಮಾವು ಶಕ್ತಿ ಮಹಾಜನ ಫೀಲ್ಡ್ ರೇಂಜ್ ರಾಜಸ್ಥಾನ ನಡೀತಿದೆ. ಯಾರ ನಡೆದಿದ್ದು ಇದು ಹೇಳ್ತೀರಾ? ಇಟ್ ಇಸ್ ಇಂಡಿಯಾ ಅಂಡ್ ಮಲೇಷಿಯಾ. ಇಂಡಿಯಾ ಮತ್ತೆ ಮಲೇಷಿಯಾ ಆರ್ಮಿ ಎಕ್ಸರ್ಸೈಸ್ ಇದು, ಹರಿಮಾವು ಶಕ್ತಿ. ಅರ್ಥ ಆಗ್ತಿದೆಯಲ್ಲ? ಎಲ್ಲಿ? ಭಾರತದಲ್ಲಿ, ರಾಜಸ್ಥಾನದಲ್ಲಿ. ಓಕೆ, ನೆಕ್ಸ್ಟ್ ಬರ್ತೇನೆ.
ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಕೀರ್ ಘೋಷಣೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಸಕೀರ್ ಡಿಕ್ಲರೇಷನ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದೀನಿ, ನೋಡಿದ ತಕ್ಷಣ ಹೇಳ್ಬಿಡ್ಬೋದು ನೀವು, GCC ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ಗೆ ಸಂಬಂಧಪಟ್ಟಿರೋದು. ಓಕೆ, ಏನಪ್ಪಾ ಇದು ಸಕೀರ್ ಘೋಷಣೆ ಅಂದ್ರೆ? ಸಕೀರ್ ಅಂತಕ್ಕಂತ ಒಂದು ಡಿಕ್ಲರೇಷನ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಅದೊಂದು ಪ್ಲೇಸ್ ಬೆಹರಿನ್ ನಲ್ಲಿ ಬರುತ್ತೆ. ಬೆಹರಿನ್ ನಲ್ಲಿ ಇರತಕ್ಕಂಥ ಪ್ಲೇಸ್ ಅಲ್ಲಿ 46ನೇ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಸಮಿಟ್ ನಡೀತು. ಮನಾಮಾ, ಬೆಹರಿನ್ ಅಲ್ಲಿ ಇದೆ ಅದು ಮನಾಮಾ. ಓಕೆ, ಹಾಗಾಗಿ ಸಕೀರ್ ಅಂತಕ್ಕಂಥ ಪ್ಲೇಸ್ ಆಗಿರೋದ್ರಿಂದ ಸಕೀರ್ ಡಿಕ್ಲರೇಷನ್ ಅಂತ ಕರೀತಾರೆ. ಏನ್ ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ, ತಮ್ಮ ಸದಸ್ಯ ರಾಷ್ಟ್ರಗಳು ಏನಿದೆ ಆ ಒಂದು GCC ಅಡಿಯಲ್ಲಿ ಏನೇನು ಬರುತ್ತೆ ಅಂತ ಫಸ್ಟ್ ನೋಡೋಣ. ಯಾರೋ ಸದಸ್ಯ 1981ರಲ್ಲಿ ಸ್ಥಾಪನೆ ಆಗಿದೆ ಒಂದು ಪ್ರಾದೇಶಿಕ ಮೈತ್ರಿಕೂಟ ಇದು. ಓಕೆ, ಆರ್ಥಿಕ ಮೈತ್ರಿಕೂಟ ಅಂತ ಹೇಳ್ಬೋದು. ಏನಕ್ಕೆ ಆಯ್ತು ಇದು? ಇರಾನಿನ ಕ್ರಾಂತಿ ಆಯ್ತು, ಇರಾನ್ ಯುದ್ಧ ಆಯ್ತು, ಆ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ಇದ್ರಲ್ಲಿ ನೀವು ನೋಡೋದಾದ್ರೆ ಇರಾನ್ ಇಲ್ಲ ಇದರಲ್ಲಿ ಬರೀ ಬಹರಿನ್, ಅಂದ್ರೆ ನಾವು ಮಿಡಲ್ ಈಸ್ಟ್ ಅಂತ ಇದರಲ್ಲಿ ಏನು ನಾವು ಕರಿತೀವಿ, ಅರೇಬಿಯನ್ ಇದರಲ್ಲಿ ಬಹರೇನ್, ಕುವೈತ್, ಒಮನ್, ಕತರ್, ಸೌದಿ ಅರೇಬಿಯಾ ಮತ್ತೆ ಯುನೈಟೆಡ್ ಎಮಿರೇಟ್ಸ್. ಓಕೆ, ಸೌದಿ ಅರೇಬಿಯಾ, ಬಹರೇನ್, ಕುವೈತ್, ಕತರ್, UAE ಮತ್ತೆ ಒಮನ್, ಇಷ್ಟು ರಾಷ್ಟ್ರಗಳು ಸೇರಿ GCC ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಬಂದು ಸೌದಿ ಅರೇಬಿಯಾ ರಿಯಾದಲ್ಲಿ ಇರ್ತಕ್ಕಂಥದ್ದು. ಈ ಒಂದು 46ನೇ ಸಮಿಟ್ ಅಲ್ಲಿ ಅವರು ಏನ್ ಮಾತಾಡ್ತಾರೆ ಅಂದ್ರೆ, ಸ್ಥಿರತೆ ಬಗ್ಗೆ ಮಾತಾಡ್ತಾರೆ. ನಮ್ಮ ಸದಸ್ಯ ರಾಷ್ಟ್ರಗಳ ಸಾರ್ವಭೌಮ ಉಲ್ಲಂಘನೆ ಯಾವುದಕ್ಕೆ ಆದ ಬೆದರಿಕೆ ಬಂದ್ರೆ ಒಟ್ಟಾಗಿ ನಿಂತ್ಕೋಬೇಕು. ಮತ್ತೆ ನಾಯಕರು ವಿದೇಶಿ ಹಸ್ತಕ್ಷೇಪ, ಪ್ರಾದೇಶಿಕ ವ್ಯವಹಾರಗಳ ಬಲ ಪ್ರಯೋಗವನ್ನು ತಿರಸ್ಕರಿಸಬೇಕು. ಬೇರೆ ರಾಷ್ಟ್ರಗಳು ನಮ್ಮಲ್ಲಿ ವಿದೇಶಿ ರಾಷ್ಟ್ರಗಳು ಬಂದು ಹಸ್ತಕ್ಷೇಪ ಮಾಡೋದನ್ನು ನಾವು ತಿರಸ್ಕರಿಸಬೇಕಂತ ಪುನರ್ಚಿಂತನೆ ಮಾಡ್ತಾರೆ. ಮತ್ತೆ 2 ಕಂಟ್ರಿ ಸಿಸ್ಟಮ್ ಏನಿದೆ, ಪ್ಯಾಲೆಸ್ಟೈನ್, ಜೆರುಸಲೇಮ್ ಏನಿದೆ, ಪ್ಯಾಲೆಸ್ಟೈನ್ ಕ್ಯಾಪಿಟಲ್ ಆಗಿರ್ಬೇಕು. 2 ರಾಜ್ಯಗಳ ಸ್ಟೇಟ್ ಬೆಂಬಲವನ್ನು ಇವರು ದೃಢಪಡಿಸ್ತಾರೆ, ಪುನಃ ಒತ್ತಿ ಹೇಳ್ತಾರೆ. ಸೊ ಇದು ಈ ಒಂದು ಶಾಕಿರ್ ಡಿಕ್ಲರೇಷನ್ ಅಂತ ಕರೀತಾರೆ. ಕೇಳಬಹುದು ಎಕ್ಸಾಮ್ ಸಿಂಪಲ್. ಶಾಕಿರ್ ಡಿಕ್ಲರೇಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಥವಾ ಗಲ್ಫ್ ಕೋಆಪರೇಷನ್. ಇತ್ತೀಚೆಗೆ 46ನೇ ಸಮಿಟ್ ನಡೀತು, ಎಲ್ಲಿ ನಡೀತು ಅಂತ ಕೇಳೋದು, ಬೆಹರಿನ್, ಮನಾಮಾ ಅಥವಾ ಶಾಕಿರ್, ಅದು ಗೊತ್ತಿರಬೇಕು. ಓಕೆ, ಸೊ ಅಥವಾ ನಿಮ್ಗೆ ಸ್ಟ್ಯಾಟಿಕ್ ಪೋರ್ಷನ್ ಕೇಳ್ಬಿಡ್ಬೋದು, ಈ ಸದಸ್ಯ ರಾಷ್ಟ್ರಗಳು ಯಾವುದು, ಯಾವಾಗ ಸ್ಥಾಪನೆ ಆಯ್ತು ಈ GCC ಅಂತಕ್ಕಂಥದ್ದು ಕೇಳ್ಬಿಡ್ಬೋದು. ಅದರ ಪ್ರಧಾನ ಕಚೇರಿಯಲ್ಲಿ ಇದೆ ಅಂತ ಕೇಳ್ಬಿಡ್ಬೋದು ಎಕ್ಸಾಮ್ ಅಲ್ಲಿ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಒಂದು ಸ್ಟ್ಯಾಟಿಕ್ ಪೋರ್ಷನ್ಸ್ ಅದನ್ನ ಕೇಳ್ಬೋದು, ಕರೆಂಟ್ ಅಫೇರ್ ಕೂಡ ಕೇಳ್ಬೋದು. ಫೈನ್, ಶಲ್ ಮೂಟ್ ನೆಕ್ಸ್ಟ್ ಕ್ವಶನ್ ಬನ್ನಿ. ಈ ಕೆಳಗಿನ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಪರಿಗಣಿಸಿ. ಒರೈಯೂರ್ ಕಾಟನ್ ಸೀರೆ, ತೊಮಯಲ್ ರೈಸ್, ಕವಿಂದಪಾಡಿ ನಾಟು ಸಕ್ಕರೆ, ನಮಕ್ಕಲ್ ಕಲ್ಲಚ್ಚಿ, ಅಂಬಾಸಮುದ್ರಂ ಚೊಪ್ಪು ಸಾಮನ್. ನೋಡಿದ ತಕ್ಷಣ ಹೇಳ್ಬೋದು ಇವೆಲ್ಲ ತಮಿಳ್ನಾಡು ಅಂತ. ತಮಿಳ್ನಾಡು 5ಕ್ಕೂ ಕೂಡ GI ಟ್ಯಾಕ್ಸ್ ಸಿಕ್ಕಿದೆ. ಎಲ್ಲ 5ಗಳು ಸರಿ ಸ್ನೇಹಿತರೆ. ಇನ್ನೊಂದು ಪೊರೆಟನ್ ಕಾಟನ್ ಸೀರೆ, ಇದು ಕಾಟನ್ ಸೀರೆಗೆ ಸಂಬಂಧಪಟ್ಟಿದೆ. ತೊಯಮಲ್ಲಿ ರೈಸ್, ಇದೊಂದು ಫ್ರಾಗ್ರೆನ್ಸ್, ಜಾಸ್ಮಿನ್ ಫ್ರಾಗ್ರೆನ್ಸ್ ಇರ್ತಕ್ಕಂಥ ಅಕ್ಕಿ ಇದು. ನಾಟು ಸಕ್ಕರೆ ಅಂದ್ರೆ ಅದೊಂದು ಜಾಗ್ರಿ, ಓಕೆ, ನಾಟಿ ಬೆಲ್ಲ ಅಂತೀವಲ್ಲ ಆ ತರದ್ದು. ನಮಕ್ಕಲ್ ಕಲ್ಲಚ್ಚಿ ಅಂತಕ್ಕಂಥದ್ದು ಏನಿದೆ ಅದು ಬಂದು ಒಂದು ಇದು ಬರ್ತಕ್ಕಂಥದ್ದು, ಏನೋ ನಾವೇನ್ ಹೇಳ್ತೀವಿ, ಕುಕ್ವೇರ್ ಅಂತರ, ಇಲ್ಲಿ ತೋರಿಸ್ತು ನೋಡಿ, ಈ ತರದ್ದು ಕುಕ್ ಮಾಡಕ್ಕೆ ಇರ್ತಕ್ಕಂಥದ್ದು. ಓಕೆ, ಅಂಬಾಸಮ ಚೊಪ್ಪು ಸಮ್ಮನ್ ಅಂದ್ರೆ ಇದೊಂದು ಆಟ ಸಾಮಾನ್, ಒಂದು ವುಡನ್ ಕಿಚನ್ ಪ್ಲೇ ಸೆಟ್, ಚಿಲ್ಡ್ರನ್ ಆಟ ಆಡ್ತಾರಲ್ಲ, ಇಲ್ಲಿದೆ ನೋಡಿ, ಚಿಲ್ಡ್ರನ್ ಆಟ ಆಡ್ತಾರಲ್ಲ ಅದು. ಸೊ ಇದಿಷ್ಟಕ್ಕೂ ಕೂಡ GI ಟ್ಯಾಕ್ಸ್ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಭಾರತೀಯ ರೂಪಾಯಿ ಅಪಮೌಲ್ಯೀಕರಣ ನಿಮ್ಗೆ ಗೊತ್ತಿದೆ ನೋಡಿ. ಅಪಮೌಲ್ಯೀಕರಣ ಅಂತಕ್ಕಂಥದ್ದು ಈಗ ಭಾರತದ್ದು 90 ರೂಪಾಯಿ ದಾಟ್ಬಿಟ್ಟಿದೆ ಡಾಲರ್. ಓಕೆ, $1 1 USDಗೆ ರುಪೀಸ್ 90 ರೂಪಾಯಿ ಆಗ್ಬಿಟ್ಟಿದೆ. ಓಕೆ, ಯಾಕೆ ಹಿಂಗಾಗ್ತಾ ಇದೆ? ಮತ್ತೆ ಇದ್ರ ಆಗದಿಂದ ಏನೇನು ಎಫೆಕ್ಟ್ ಆಗುತ್ತೆ? ಇಲ್ಲಿ ನಾನು ಕೇಳಿರೋದು ಅದರ ಪರಿಣಾಮ ಕೇಳಿದೀನಿ. ಕ್ವಶನ್ ಯಾಕೆ ಆಯ್ತು ಅನ್ನೋಕ್ಕಿಂತ ಪರಿಣಾಮ, ಎಕ್ಸಾಮ್ ಅಲ್ಲಿ ಕೇಳೋದು ಹಿಂಗೆ, ನಿಮ್ಗೆ ಯಾಕೆ ಆಯ್ತು ಅನ್ನೋಕ್ಕಿಂತ ಪರಿಣಾಮ. ಯಾಕೆ ಆಯ್ತು ಅನ್ನೋದು ಒಂದು 3-4 ಪಾಯಿಂಟ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರ ಪರಿಣಾಮ ಏನಾಗುತ್ತೆ? ದುಡ್ಡು ಜಾಸ್ತಿ ಆಗೋದ್ರಿಂದ, ಅಂದ್ರೆ ನಮ್ಮ ಒಂದು ರುಪೀಸ್ ಒಂದು ಮೌಲ್ಯ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅರ್ಥ ಕಮ್ಮಿ USDಗೆ ಜಾಸ್ತಿ ಅಮೌಂಟ್ ಆಫ್ INR ಸಿಗುತ್ತೆ ಅವ್ರಿಗೆ. ಸೊ ಇದರಿಂದ ಏನಾಗುತ್ತೆ? ಆಮದು ಮಾಡಿಕೊಂಡು ಸರಕುಗಳು ಹೆಚ್ಚು ದುಬಾರಿ ಆಗುತ್ತೆ ಅಲ್ವಾ ಸರ್? ನಾವೇನ್ ಆಮದು ಮಾಡ್ಕೋತೀವಿ ಮೊದಲು ನೋಡಿ, ಈಗ ಫಾರ್ ಎಕ್ಸಾಂಪಲ್ 70 ರೂಪಾಯಿ ಆಯ್ತು, 80 ರೂಪಾಯಿ ಆಯ್ತು, 81, 85. ಈಗ 70 ರೂಪಾಯಿ ಇದ್ರೆ $1, ಈಗ 90 ರೂಪಾಯಿ ಆದ್ರೆ ನಿಮ್ಗೆ 70 ರೂಪಾಯಿ ಸಿಗುತ್ತೆ, 90 ರೂಪಾಯಿ ಜಾಸ್ತಿ ಆಗುತ್ತೆ. ಹೌದು, ಹಣದುಬ್ಬರ ಒತ್ತಡ ಹೆಚ್ಚಾಗುತ್ತೆ, ಇದು ಕರೆಕ್ಟ್. ಭಾರತೀಯ ರಫ್ತುಗಳು ಅಗ್ಗವಾಗುತ್ತದೆ. ಹೌದು ಸರ್, ಈಗ ನಾವು ಮೊದಲು ಹೊರಗಡೆ ಅವರು $1 ಕೊಟ್ಟು 70 ರೂಪಾಯಿ ಕೊಟ್ಟು ತಗೋತಾ ಇದ್ರು ಒಂದು ವಸ್ತುನ. ಈಗ ಅದೇ ಏನಾಗುತ್ತೆ, $1ಗೆ ನಿಮ್ಗೆ 90 ರೂಪಾಯಿ ಅಂತ ಅಂದಾಗ 70 ಅಂತಂದ್ರೆ 70 ಪ್ಲಸ್ 1.5 ಐಟಮ್, 1/4 ಐಟಮ್ ಸಿಕ್ಬಿತ್ತೆ ಅವ್ರಿಗೆ. 70 ರೂಪಾಯಿ ಕೆಜಿ ಇರೋದು 90 ರೂಪಾಯಿ ಆಗಿದೆ ಅಂದ್ರೆ ಅದೇ $1, ಸೇಮ್ ಡಾಲರ್ ಪ್ರೈಸ್ ಸೇಮ್ ಇದೆ. ಹಂಗಾಗಿ ಏನಾಗುತ್ತೆ, 1/4 ಕೆಜಿ ಸಿಕ್ತು ಅವ್ರಿಗೆ ಅಲ್ವಾ ಸರ್? ಅಗ್ಗವಾಗುತ್ತೆ, ಇದು ಕರೆಕ್ಟ್. ಭಾರತೀಯ ಕಂಪನಿಗಳ ಡಾಲರ್ ಮೌಲ್ಯದ ಸಾಲ ಮರುಪಾವತಿ ಅಗ್ಗವಾಗುತ್ತದೆ. ದಿಸ್ ಈಸ್ ರಾಂಗ್. ಅಗ್ಗವಾಗಲ್ಲ, ಹೆಚ್ಚಾಗುತ್ತೆ. ಅಗ್ಗ ಅಂದ್ರೆ ಕಮ್ಮಿ, ಹೆಚ್ಚಾಗುತ್ತದೆ ಅಲ್ವಾ ಸರ್?
ಈಗ ನೀವು ಏನೇ 2 ವರ್ಷದಿಂದ ಅಂತ ಇಟ್ಕೊಳ್ಳಿ, $1 ಒಂದು 80 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. 80 ರೂಪಾಯಿ ಇದ್ದಾಗ ದುಡ್ಡು ಒಂದು $10 ಸಾಲ ತಗೊಂಡಿದ್ವಿ ಅಂತ ಇಟ್ಕೊಳ್ಳಿ. ಈಗ 90 ರೂಪಾಯಿ ಆಯ್ತು. ಹಾಗಾದ್ರೆ ನಾನು ವಾಪಸ್ ಕೊಡ್ಬೇಕಾದ್ರೆ ನನ್ನ ಭಾರತದಿಂದ ನಾನು ದುಡ್ಡು ವಾಪಸ್ ಕೊಡ್ಬೇಕಾದ್ರೆ ಈಗ 90 ರೂಪಾಯಿ ರೇಟ್ ಕೊಡ್ಬೇಕು ನಾನು ಒಂದು USD ಅಲ್ವಾ? ಜಾಸ್ತಿ ಆಗುತ್ತಾನೆ, ಹೆಚ್ಚಾಗುತ್ತಾನೆ? ಎಸ್, ಆಪ್ಷನ್ 3 ರಾಂಗ್. ಸೊ 1 and 2 ಮಾತ್ರ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಎಸ್. ಯಾಕೆ ಹಿಂಗಾಗ್ತಾ ಇದೆ? ಬಿಕಾಸ್ ಆಫ್ ಕಾನ್ಫ್ಲಿಕ್ಟ್ಸ್ಗಳು. ಒಂದು ಸೈಡ್ ಎಫೆಕ್ಟ್ಸ್ ಆಫ್ US ಟಾರಿಫ್ ಟ್ರೇಡ್ ಡೀಲ್. ಭಾರತ ಜೊತೆ ಏನ್ ಟಾರಿಫ್ ಟ್ರೇಡ್ ಡೀಲ್ ಇದೆ, ಇದು ಟೆಂಪರರಿ ಅಂತ ಹೇಳ್ತಾರೆ, ಬಟ್ ಅದರಿಂದ ತುಂಬಾನೇ ಎಫೆಕ್ಟ್ ಆಗಿದೆ ಕೂಡ. ಹೌದು. ಓಕೆ, ಒಂದು. ಇನ್ನೊಂದು ಹೈ ಡಿಮ್ಯಾಂಡ್ ಫಾರ್ US ಡಾಲರ್. ಅವರ US ಫೆಡರಲ್ ರಿಸರ್ವ್ ರೇಟ್ಸ್ ಅದನ್ನ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಗೆ ಜಾಸ್ತಿ. ಅಂದ್ರೆ ಏನಾಗ್ತದೆ, ಈಗ ಈ ಕಾನ್ಫ್ಲಿಕ್ಟ್ಸ್ ಗಳಿಂದ, ಬೇರೆ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಡಾಲರ್ಗಳಿಗೆ ಹೆಚ್ಚು ಮಾನ್ಯತೆ ಸಿಕ್ಕಿ ಡಾಲರ್ಗಳನ್ನ ವಾಪಸ್ ಅವ್ರ ಹತ್ರ ಇರೋದೆಲ್ಲ ಕೂಡ ಡಾಲರ್ ಮಾಡ್ಕೋತಾ ಇದ್ದಾರೆ. ಇದರಿಂದ ಕೂಡ ಹೈ ಡಿಮ್ಯಾಂಡ್ ಫಾರ್ ಡಾಲರ್ ಇದ್ದಾಗ ಏನಾಗುತ್ತೆ, ರೇಟ್ ಆಫ್ ದ ಅದರ್ ಕರೆನ್ಸೀಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದ್ರೆ ಅದರ ಮೌಲ್ಯ ಅಪಮೌಲ್ಯೀಕರಣ ಆಗ್ತಾ ಹೋಗ್ತದೆ. ಹಂಗಾಗಿ ನಮ್ದು 85, 86 ಇದಕ್ಕೆ 90ಕ್ಕೆ ಹೋಗ್ಬಿಟ್ಟಿದೆ. ಓಕೆ, ಇಂಡಿಯಾಸ್ ಇಂಪೋರ್ಟ್ಸ್, ನಾವು ಇಂಪೋರ್ಟ್ ಕೂಡ ಜಾಸ್ತಿ ಮಾಡ್ಕೋತಾ ಇದೀವಿ. ಓಕೆ, ಆಮದು ರಫ್ತು ಜಾಸ್ತಿ ಮಾಡಬೇಕು, ಇಂಪೋರ್ಟ್ ಆಮದು ಜಾಸ್ತಿ ಮಾಡ್ಕೋತಾ ಇದೀವಿ. ಇದ್ರಲ್ಲೂ ಕೂಡ ಏನಾಗುತ್ತೆ, ಇದರಿಂದ ನಾವು ಹೆಚ್ಚು ಬೇರೆ ಬೇರೆ ಡಾಲರ್ಗಳೇ ಕೊಡೋದಾಗಿದ್ರಿಂದ ಫ್ಲಕ್ಚುಯೇಷನ್ಸ್ ಆಗುತ್ತೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ಸೊ ಇದರಿಂದ ಕೂಡ ಇನ್ನೂ ನಾವು ಡೀಟೇಲ್ ಹೇಳ್ಬೇಕಾದ್ರೆ, ಸ್ಟ್ರಾಂಗೆಸ್ಟ್ US ಡಾಲರ್ ಒಂದ್ ಕಡೆ. ಓಕೆ, ಟ್ರೇಡ್ ಬ್ಯಾಲೆನ್ಸ್ ನಮ್ದು ಕಮ್ಮಿ ಆಗ್ತದೆ. ಕ್ಯಾಪಿಟಲ್ ಫ್ಲೋ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಏನ್ ಮಾಡ್ತಾರೆ, ವಾಪಸ್ ತಗೋತಾ ಇರೋ ದುಡ್ಡನ್ನ. ಮತ್ತೆ ಬೇರೆ ಬೇರೆ ಗ್ಲೋಬಲ್ ರಿಸ್ಕ್ ಸೆಂಟಿಮೆಂಟ್, ಬಿಕಾಸ್ ಆಫ್ ಜಿಯೋ ಪೊಲಿಟಿಕಲ್ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಎಲ್ಲಾ ಕಾರಣಗಳು ಕೂಡ ಇದ್ರೆ ನಮ್ದು ಏನಾಗ್ತದೆ. ಮತ್ತೆ ಇನ್ನೊಂದು, ನಾವು ಗೋಲ್ಡ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ಹೆಚ್ಚು ಆಮದು ಮಾಡ್ಕೊಳ್ಳುತ್ತೋ ಇದೆ ಬೇರೆ ಬೇರೆ ಕಾರಣಗಳಿಂದ, ಮತ್ತು ಅಲ್ಲಿ ಒಂದು ರೇಟ್ಸ್ ಗಳು ಕೂಡ ಜಾಸ್ತಿ ಆಗ್ತದೆ. ಬೇರೆ ಕಂಟ್ರಿಗಳು ನಮ್ಮಲ್ಲಿ ಇರ್ತಕ್ಕಂಥ ಗೋಲ್ಡ್ ಏನಿದೆ ಕಮ್ಮಿ ಇದೆ ಅಲ್ವಾ ಸರ್? ಸೊ ಹಂಗಾಗಿ ಅದು ಕೂಡ ಒಂದು ಇಂಡೈರೆಕ್ಟ್ಲಿ ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ 1 and 2 ಇಸ್ ದ ರೈಟ್ ಆನ್ಸರ್, 3 ರಾಂಗ್. ನೆಕ್ಸ್ಟ್ ಬರ್ತೀನಿ, ಸಹಕಾರ ಸಾರಥಿ ಉಪಕ್ರಮಕ್ಕೆ ಸಂಬಂಧಪಟ್ಟಂತೆ ನೋಡಿ. ಅರ್ತ್ ಸಮ್ಮಿಟ್ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದೊಂದು ಅರ್ತ್ ಸಮ್ಮಿಟ್ ಆಗ್ತಾ ಇದೆ. ಇದು 2ನೇ ಎಡಿಷನ್, ಸೆಕೆಂಡ್ ಎಡಿಷನ್. ಒಟ್ಟು 3 ಎಡಿಷನ್ ಇದೆ. ನೆಕ್ಸ್ಟ್ ಡೆಲ್ಲಿಲಿ ಆಗುತ್ತೆ. ಇವಾಗ ಗಾಂಧಿನಗರದಲ್ಲಿ ಆಗ್ತಾ ಇದೆ, ಗುಜರಾತ್ ಗಾಂಧಿನಗರ. ಓಕೆ, ಇಲ್ಲಿ ಅರ್ತ್ ಸಮ್ಮಿಟ್ ಅಂತ ತಕ್ಷಣ ನೀವು ಎನ್ವೈರನ್ಮೆಂಟಲ್ ಅರ್ತ್ ಸಮ್ಮಿಟ್ ಅಲ್ಲ, ಇದು ಸಹಕಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರ್ತಕ್ಕಂಥ ಅರ್ತ್ ಸಮ್ಮಿಟ್. ಓಕೆ, ಇದನ್ನು ನಬಾರ್ಡ್ ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಪ್ರಾರಂಭಿಸುತ್ತಾರೆ. ಎಸ್, ಕರೆಕ್ಟ್. ಇದು ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಿಗೆ ಕೇಂದ್ರೀಕೃತ ತಾಂತ್ರಿಕ ಕಾರ್ಯಾಚರಣೆ ಮತ್ತು ಬೆಂಬಲ ಸೇವೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಎಸ್, ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಆಪ್ಷನ್ 1 and 2 ಇಸ್ ದ ರೈಟ್ ಆನ್ಸರ್. ಏನಪ್ಪಾ ಇದು ಅರ್ತ್ ಸಮ್ಮಿಟ್? ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಅಮಿತ್ ಶಾ ಇನಾಗ್ರೇಟ್ ಮಾಡ್ತಾರೆ. ಒಟ್ಟು 13 ಕೋಆಪರೇಟಿವ್ ಸೆಕ್ಟರ್ ಸರ್ವಿಸ್, ಆನ್ಲೈನ್ ಸರ್ವಿಸ್ ಗಳನ್ನ ಲಾಂಚ್ ಮಾಡ್ತಾರೆ. ಅದನ್ನ ಸಹಕಾರ ಸಾರಥಿ ಇನಿಷಿಯೇಟಿವ್ ಅಂತ, ನಬಾರ್ಡ್ ನ ಕೊಲಾಬ್ರೇಷನ್ ಜೊತೆ. ಓಕೆ, ಶೇರ್ಡ್ ಸರ್ವಿಸ್ ಎಂಟಿಟಿ ಅಂತಕ್ಕಂಥದ್ದು ಸೇರಿ, ಇದರಲ್ಲಿ ಇಂಟರ್ನೆಟ್ ಅಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದು ಕೂಡ ಅದರ ಆರ್ಗನೈಸ್ ಮಾಡಿರುತ್ತೆ. ಇವೆಲ್ಲ ಸೇರಿ ಡೆಲಿವರ್ ಸೆಂಟ್ರಲೈಸ್ ಟೆಕ್ನಾಲಜಿ, ಒಂದು ಸೆಂಟ್ರಲೈಸ್ ಟೆಕ್ನಾಲಜಿ ಮಾಡಿ ಕೋಆಪರೇಟಿವ್ ಸೆಕ್ಟರ್ಸ್ ಗಳಿಗೆ, ಓಕೆ, ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಿಗೆ ಜಾಸ್ತಿ ಒಂದು ಬ್ಯಾಕಪ್ ಕೊಟ್ಟು ಅದಕ್ಕೆ ಏನ್ ಬೇಕು ಮಾಡ್ತಕ್ಕಂಥದ್ದು ಇದ್ರ ಅಡಿಯಲ್ಲಿ ಬರುತ್ತೆ. ಏನ್ ಮಾಡ್ತಾರೆ, ಡಿಜಿಟಲ್ ಲಾಂಚಸ್ ಮಾಡಿದ್ದಾರೆ. ಏನು, 13+ ನ್ಯೂ ಕೋಆಪರೇಟಿವ್ ಡಿಜಿಟಲ್ ಸರ್ವಿಸ್ ಗಳನ್ನ ಅಂಡರ್ ಸಹಕಾರ ಸಾರಥಿಯನ್ನ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ಡಿಜಿಟಲ್ KCC ಆಗಿರ್ಬೋದು, KYC ಆಗಿರ್ಬೋದು, KYC ಆಗಿರ್ಬೋದು, ಕೋಆಪರೇಟಿವ್ ಗವರ್ನೆನ್ಸ್ ಇಂಡೆಕ್ಸ್, ಪ್ಯಾಕ್ಸ್, ಗ್ರೈನ್ ಸ್ಟೋರೇಜ್ ಅಪ್ಲಿಕೇಶನ್, ಶಿಕ್ಷಾ ಸಾರಥಿ, ಮತ್ತೆ ಇದರಲ್ಲಿ ಸಹಕಾರ ಟ್ಯಾಕ್ಸಿ ಕೂಡ ಬರುತ್ತೆ. ಇದ್ರ ಅಡಿಯಲ್ಲಿ ಅದು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಸಹಕಾರ ಟ್ಯಾಕ್ಸಿ. ಓಕೆ, ಸೊ ಇವೆಲ್ಲ ಏನಿದೆ ಸರ್, ಇವೆಲ್ಲ 13 ರೀತಿಯಾದ ಒಂದು ಸೆಂಟ್ರಲೈಸ್ಡ್ ಎಲ್ಲಾ ಕೋಆಪರೇಟಿವ್ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು. ಇದನ್ನ 13 ನ್ಯೂ ಕೋಆಪರೇಟಿವ್ ಡಿಜಿಟಲ್ ಸರ್ವಿಸ್ ನ ಮಾಡ್ತಾ ಇರ್ತಕ್ಕಂಥದ್ದು. ಏನು, ಆನ್ಲೈನ್ ಮುಖಾಂತರ ನೀವು ಮಾಡಬೇಕು. ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಸಾಲಗಳು ಕೊಡಬಹುದು. ಓಕೆ, ಇದರಿಂದ ಒಂದಷ್ಟು ಜಾಬ್ ಆಗಿರ್ಬೋದು, ಒಂದಷ್ಟು ರೂರಲ್ ತನಕ ತಲುಪೋದಾಗುತ್ತೆ. ಬೇರೆ ಬೇರೆ ಟಾರ್ಗೆಟ್ ಇಟ್ಕೊಂಡು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಟೆಕ್ನಾಲಜಿ ಇಂಟಿಗ್ರೇಷನ್, ನಬಾರ್ಡ್ ಸಹಕಾರ ಸಾರಥಿ ಪ್ಲಾಟ್ಫಾರ್ಮ್ ನ ಅಂಡರ್ ಒನ್ ಟೆಕ್ ಅಂಬ್ರಲಾ ಅಡಿಯಲ್ಲಿ ರಿಯಲ್ ಟೈಮ್ ಟ್ರ್ಯಾಕಿಂಗ್, KYC ಡಾಕ್ಯುಮೆಂಟೇಶನ್ ಇವೆಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಅರ್ತ್ ಸಮ್ಮಿಟ್ ಅಂದ್ರೆ ಏನು, ಒಂದ್ ಸೆಕೆಂಡ್ ಬರ್ತೀನಿ. ಸಹಕಾರ ಸಾರಥಿ ಅಂದ್ರೆ ಅರ್ತ್ ಸಮ್ಮಿಟ್ ಅಂತಕ್ಕಂಥದ್ದು ಏನಿದೆ, ಇದು ಇಟ್ ಈಸ್ ಅ ಸಮ್ಮಿಟ್ ಸೀರೀಸ್. ಇದೊಂದು ಸೀರೀಸ್, ಇದು ನ್ಯಾಷನಲ್ ಪಾಲಿಸಿ ಫ್ರೇಮ್ ವರ್ಕ್ ಫಾರ್ ರೂರಲ್ ಡೆವಲಪ್ಮೆಂಟ್. ಓಕೆ, ರೂರಲ್ ಡೆವಲಪ್ಮೆಂಟ್ ಒಂದು ಸೀರೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಇದೊಂದು 3 ಆದ ಎಡಿಷನ್ ಅಡಿಯಲ್ಲಿ ನಮ್ಮ ಒಂದು ನ್ಯಾಷನಲ್ ಪಾಲಿಸಿನ, ರಾಷ್ಟ್ರೀಯ ನೀತಿಯ ಒಂದು ಫ್ರೇಮ್ ವರ್ಕ್ ಮಾಡಿ ನಮ್ಮ ಗ್ರಾಮೀಣಾಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕು 3 ಎಡಿಷನ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಹೈದರಾಬಾದ್ ಅಲ್ಲಿ ಆಯ್ತು, ಈಗ ಗಾಂಧಿನಗರದಲ್ಲಿ ಆಗ್ತಾರೆ, ನೆಕ್ಸ್ಟ್ ಲೇಟರ್ ದಿಲ್ಲಿಲಿ ಆಗುತ್ತೆ 3ನೇ ಎಡಿಷನ್ ನೆಕ್ಸ್ಟ್ ವರ್ಷ. ಓಕೆ, ಸೊ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಅರ್ತ್ ಸಮ್ಮಿಟ್ ಒಂದು. ಇದು ಸಹಕಾರ ಸಾರಥಿ ಅಂದ್ರೆ ಇದನ್ನ ಅಚೀವ್ ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು,
ಮಿನಿಸ್ಟ್ರಿ ಆಫ್ ಕೋಪರೇಷನ್ ನಬಾರ್ಡ್ ಏನ್ ಮಾಡ್ತಾ ಇದೆ, ಈ ಬ್ಯಾಂಕಿಂಗ್ ಮತ್ತು ರೂರಲ್ ಫೈನಾನ್ಷಿಯಲ್ ಎಕೋಸಿಸ್ಟಮ್ ನ ಬಿಲ್ಡ್ ಮಾಡಬೇಕು, ಒಂದು ಡಿಜಿಟಲ್ ಇನಿಷಿಯೇಟಿವ್ ನ ತಗೋಬೇಕು. ಸೊ ಹಾಗಾಗಿ ಇಟ್ ಏಮ್ಸ್ ಟು ಬ್ರಿಂಗ್ ಎವ್ರಿ ಡಿಸ್ಟ್ರಿಕ್ಟ್, ಸೆಂಟ್ರಲ್, ಸ್ಟೇಟ್ಸ್, ಅಗ್ರಿಕಲ್ಚರ್, ಅರ್ಬನ್ ಕೋಆಪರೇಟಿವ್ ಅಂಡರ್ ಯೂನಿಫೈಡ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್, ಒಂದೇ ಸಿಂಗಲ್ ಅದ್ರಲ್ಲಿ ತಗೊಬಂದು ಅದಕ್ಕೆ ಏನೇನ್ ಬೇಕು ಎಲ್ಲ ಕೊಟ್ಟು, ಸೊ ಅದರಿಂದ ಅದು ಏನಾಗಬೇಕು, ಎಫಿಷಿಯನ್ಸಿ ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದು ಸಹಕಾರ ಸಾರಥಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಸಹಕಾರ ಸಾರಥಿ ಅಂದ್ರೆ ಅರ್ಥ ಸಮಿಟ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಬರ್ತೀನಿ ವಾಷಿಂಗ್ಟನ್ ಅಕಾರ್ಡ್ ಬಗ್ಗೆ. ಸುದ್ದಿಯಲ್ಲಿ ಕಂಡುಬರುವ ಶಾಂತಿ ಮತ್ತು ಸಮೃದ್ಧಿಗಾಗಿ ವಾಷಿಂಗ್ಟನ್ ಒಪ್ಪಂದಗಳು, ಇದರ ಬಗ್ಗೆ ಯಾವ್ದ್ರ ಬಗ್ಗೆ ಇದೆ ಸರ್ ಅದು ಹೇಳ್ತೀರಾ? ಇಲ್ಲಿ ಮ್ಯಾಪ್ ನೋಡಿದ್ರೆ ಹೇಳ್ಬೋದು. ಯುನೈಟೆಡ್ ಸ್ಟೇಟ್ ಏನಿದೆ, US ಮಧ್ಯಸ್ಥಿಕೆಯಲ್ಲಿ ಸೇರ್ಕೊಂಡು ಈಸ್ಟ್ ಕಾಂಗೋ, DRC ಅಂತ ಏನ್ ಕರಿತೀವಿ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಈಸ್ಟ್ ಕಾಂಗೋ ಸಂಘರ್ಷ ಕೊನೆಗೊಳಿಸಲು, ರೊವಾಂಡನ್ ಸೈನ್ಯವನ್ನು ಹಿಂತೆಗೆದುಕೊಳ್ಳಲು, ಮಿಲಿಟರಿಗಳನ್ನು ಸಶಸ್ತ್ರಗೊಳಿಸಲು, ನಿರ್ಣಾಯಕ ಖನಿಜಗಳನ್ನು ಪ್ರಾದೇಶಿಕ ಆರ್ಥಿಕ ಏಕೀಕರಣ ಉತ್ತೇಜಿಸಲು, DRC ಮತ್ತು ರೊವಾಂಡಾ ನಡುವಿನ US ಮಧ್ಯಸ್ಥಿಕೆಯ ಶಾಂತಿ ಒಪ್ಪಂದ ವಾಷಿಂಗ್ಟನ್ DC ಆಗುತ್ತೆ, ಶಾಂತಿ ಒಪ್ಪಂದ ಆಗುತ್ತೆ. ಓಕೆ, ಈ ಕಾಂಗೋ DRC ಏನಿದೆ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತೆ ರೊವಾಂಡಾ ನಡುವೆ ಕಾನ್ಫ್ಲಿಕ್ಟ್ ಇದೆ ಸ್ನೇಹಿತರೆ. ಅದು ಯಾವಾಗಿಂದ ಇದೆ ಅಂತಂದ್ರೆ 1994ರಿಂದಕ್ಕಿಂತ ಅದಕ್ಕಿಂತ ಮುಂಚೆನೂ ಇದೆ. 2022ರಲ್ಲಿ ಅದು ಪುನರುಜ್ಜೀವನ ಕೂಡ ಪಡ್ಕೊಳ್ಳುತ್ತೆ. ಇಲ್ಲಿ ರುವಾಂಡದ ಇಲ್ಲಿ ನೋಡಿ, ಈ ಏರಿಯಾ ಇದೆಲ್ಲ, ಇದ್ರಲ್ಲಿ ತುಂಬಾ ಜಾಸ್ತಿ ಖನಿಜ ಸಿಗುತ್ತೆ. ಮತ್ತೆ ಇಲ್ಲಿನ ಲೋಕಲ್ ಕೂಡ ಒಂದಷ್ಟು ಜನ ಇದ್ದಾರೆ, ಅವರು ಕೂಡ ಬೆಂಬಲ ಕೊಡ್ತಕ್ಕಂಥದ್ದಾಗಿರ್ಬೋದು. ಈ ಕಾನ್ಫ್ಲಿಕ್ಟ್ಸ್ ಗಳು ಏನಾಗಿದೆ, ತುಂಬಾ ಒಂದು ಅಲ್ಲಿನ ಲೋಕಲ್ ತುಂಬಾ ಜನ ಸಿವಿಲಿಯನ್ಸ್ ಸಾಯ್ತಾ ಇದ್ದಾರೆ, ಇದನ್ನ ತಡೆಗಟ್ಟಬೇಕು. ಹಂಗಾಗಿ ಏನಾಯ್ತು, ಯುನೈಟೆಡ್ ನೇಷನ್ ಒಂದು USA ಒಂದು ಮಧ್ಯಸ್ಥಿಕೆ ಮಾಡಿ ಈ ಒಂದು ರವಾಂಡದಲ್ಲಿ M23 ಬಂಡುಕೋರರ ಏನಿದ್ರು ರವಾಂಡದ ಒಂದು ಇದು ಅವ್ರನ್ನ ವಾಪಸ್ ತಗೋಬೇಕು ಅಂತೇಳಿ, ಶಾಂತಿ ಕಾಪಾಡಬೇಕು, ಹೆಂಗೆ ಇರಬೇಕಂತೇಳಿ ಒಂದು ಒಪ್ಪಂದ ಮಾಡ್ತಕ್ಕಂಥದ್ದು ವಾಷಿಂಗ್ಟನ್ DC ಇಲ್ಲಿ ಆಗ್ತಕ್ಕಂಥದ್ದು, ವಾಷಿಂಗ್ಟನ್ ಅಕಾರ್ಡ್ ಪೀಸ್ ಅಂಡ್ ಪ್ರಾಸ್ಪರಿಟಿ ಅಂತ ಹೇಳಿ. ಓಕೆ, ಸೊ ಇದು ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಸಿಂಪಲ್ ಈ ತರದ ಕರೆಂಟ್ ಅಫೇರ್ ಕೇಳ್ತಾರೆ. ಓಕೆ, ಸೊ ಈ ಸುದ್ದಿಯಲ್ಲಿ ಇದೆ, ಬೇಕಾದ್ರೆ DRC ಬಗ್ಗೆ ಕೇಳಬಹುದು, ರವಾಂಡಾ ಬಗ್ಗೆ ಕೇಳಬಹುದು, ಸುತ್ತಮುತ್ತ ರಾಷ್ಟ್ರಗಳು ಯಾವ್ದಿದೆ ಅಂತ ಕೇಳಬಹುದು, ಜಿಯೋಗ್ರಾಫಿಕಲಿ ಸುತ್ತಮುತ್ತ ರಾಷ್ಟ್ರಗಳು, ಇದೆಲ್ಲ ಕೇಳಬಹುದು ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ ಅಲ್ಲಿ. ಓಕೆ, ಅವೆಲ್ಲ ನೀವು ಮ್ಯಾಪ್ ಬೇಸ್ಡ್ ನೋಡ್ಕೊಳ್ಳಿ. ನೆಕ್ಸ್ಟ್, ಅಸ್ಸಾಂನ ಮಜುಲಿ ಇತ್ತೀಚೆಗೆ ಚರಿಂಚುಂಗ್ ಉತ್ಸವವನ್ನು ಆಯೋಜಿಸಿತ್ತು. ಈ ಉತ್ಸವದ ಪ್ರಾಥಮಿಕ ಉದ್ದೇಶ ಏನು? ಚರಿಂಚಿಂಗ್ ಉತ್ಸವ ವೆರಿ ಇಂಪಾರ್ಟೆಂಟ್. ಇದು ಅಸ್ಸಾಂನ ಮಜುಲಿಯಲ್ಲಿ, ಮಜುಲಿ ಗೊತ್ತಲ್ಲ, ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಏನದು ರಿವರ್ ಇನ್ ಐಲ್ಯಾಂಡ್, ನದಿಯಿಂದ ಆಗಿರ್ತಕ್ಕಂಥ ಒಂದು ದ್ವೀಪ. ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ರಾಯಲ್ ಪಕ್ಷಿಧಾಮವನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸಂರಕ್ಷಿಸಲು ಮಾಡಿರ್ತಕ್ಕಂಥ ಒಂದು ಚರಿಂಚುಂಗ್ ಉತ್ಸವ ಇದು. ಇದು ಎರಡನೇ ಸಲ ಮಾಡ್ತಾರೆ, ಸೆಕೆಂಡ್ ಎಡಿಷನ್ ಇದು ಸ್ನೇಹಿತರೆ. ಯಾಕೆ ಮಾಡ್ತಾ ಇದ್ದಾರೆ ನೋಡಿ, ಅಸ್ಸಾಂ ಮಜುಲಿ ಒಂದು ಏನಿದೆ, ಒಂದು ದ್ವೀಪ, ನದಿಯಿಂದ ಬ್ರಹ್ಮಪುತ್ರ ನದಿಯಿಂದ ಆಗಿರ್ತಕ್ಕಂಥ ದ್ವೀಪ. ಇದು ಏಷ್ಯಾದ ಮೊದಲ ಪ್ರೊಟೆಕ್ಟೆಡ್ ರಾಯಲ್ ಬರ್ಡ್ಸ್ ಅನ್ಸರು, ಏಷ್ಯಾದ ಮೊದಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಬಹುತೇಕ ನಿಷ್ಕ್ರಿಯವಾಗ್ಬಿಟ್ಟಿದೆ, ಅದನ್ನ ಪುನರುಜ್ಜೀವನಗೊಳಿಸಬೇಕು. ಹಂಗಾಗಿ ಇದಕ್ಕೆ ಎರಡನೇ ಬಾರಿಗೆ ಚರಿಂಚುಂಗ್ ಉತ್ಸವನ ಆಯೋಜಿಸಲಾಗಿದೆ. ಓಕೆ, ಬಹುತೇಕ ನಿಶ್ಚಯವಾದ ರಾಯಲ್ ಪಕ್ಷಿಧಾಮ ಪುನರುಜ್ಜೀವನಗೊಳಿಸಲು ಮತ್ತು ಸಂರಕ್ಷಿಸಲು ದ್ವೀಪ ಜಿಲ್ಲೆಯಲ್ಲಿ ಎರಡನೇ ಬಾರಿಗೆ ಚರಿಂಚುಂಗ್ ಉತ್ಸವ ಆಯೋಜಿಸಲಾಗಿದೆ. ಯಾಕಂದ್ರೆ ಇದು ಏಷ್ಯಾದ ಮೊದಲ ಸಂರಕ್ಷಿತ ರಾಯಲ್ ಪಕ್ಷಿಧಾಮ, 392 ವರ್ಷಗಳ ಹಳೆಯ ಪರಂಪರೆ ಇರತಕ್ಕಂಥದ್ದು. ಇದನ್ನ 1633ರಲ್ಲಿ ಅಹೋಮ್ ಡೈನೆಸ್ಟಿ, ಅಸ್ಸಾಂ ಗೊತ್ತಲ್ಲ ನಿಮ್ಗೆ, ಅಹೋಮ್ ರಾಜ್ಯ ಸ್ವರ್ಗ ದೇವ ಪ್ರತಾಪ್ ಸಿಂಗ್ ಸ್ಥಾಪಿಸಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಕೇಳ್ತಾನೆ ಎಕ್ಸಾಮ್ ಇಂಥದ್ನೆಲ್ಲ, ಯಾಕಂದ್ರೆ ತುಂಬಾ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ರೆ, ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಎಲ್ಲರಿಗೂ ಹೆಲ್ಪ್ ಆಗಲಿ. ಪ್ರೀವಿಯಸ್ ಎಲ್ಲ ವೀಕ್ಸ್ಗಳು ವೀಕ್ಲಿ ಕರೆಂಟ್ ಅಫೇರ್ ಅಂತ ಒಂದು ಪ್ಲೇಲಿಸ್ಟ್ ಸಪರೇಟ್ ಇದೆ, ಮಂತ್ಲಿಗೆ ಸಪರೇಟ್ ಪ್ಲೇಲಿಸ್ಟ್ ಇದೆ. ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ PDF ನಮ್ಮ ಎಲ್ಲ ಒಂದು ಕರೆಂಟ್ ಅಫೇರ್ PDF ನಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ನಮ್ಮ ಪ್ರೀವಿಯಸ್ ಮಾಡಿರೋದೆಲ್ಲ ಸಿಗುತ್ತೆ, ಇದು ಕೂಡ ನಾವು ಶೇರ್ ಮಾಡ್ತೀವಿ. ಸೊ ಲಿಂಕ್ಗಳನ್ನ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಎನಿ ಡೌಟ್ಸ್ ನಮ್ಮ ಕಮೆಂಟ್ಸ್ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.